everyone, welcome to Lobo Family Kitchen. ಇವತ್ತು ನಾವು ಉತ್ತರ ಕನ್ನಡ ಶೈಲಿಯಲ್ಲಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾವಿಲ್ಲಿ ಸ್ಪೆಷಲಾಗಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಮಸಾಲ ಖಾರ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಟೇಸ್ಟ್ ಬೇರೆಯೇ ಬರುತ್ತೆ. ಇಲ್ಲಿ ನಾನು 1 ಕಪ್ ತೊಗರಿಬೇಳೆ, 1 ಚಮಚ ಅರಿಶಿನ ಮತ್ತು 1 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿರೋದು, 2 ಟೊಮೆಟೊ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಮತ್ತು 2 ಚಮಚ ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾನಿಲ್ಲಿ ಬೇಳೆನ ಅರ್ಧ ಅವರ್ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ. ಇವಾಗ ಅದನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದರಲ್ಲಿ ನಾವು 3 ಕಪ್ನಷ್ಟು ನೀರು ಸೇರಿಸ್ಕೊಳ್ಳೋಣ. ಅಂದರೆ 1 ಕಪ್ ಬೇಳೆಗೆ 3 ಕಪ್ ಅಷ್ಟು ನೀರು. ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿ, ಅದರ ಜೊತೆಗೆ ನಾವು ಅರಿಶಿನ 1 ಚಮಚದಷ್ಟು ಮತ್ತು ಎಣ್ಣೆ ಇದೆಲ್ಲ ಸೇರಿಸ್ಕೊಂಡು 2 ಸೀಟಿಯಷ್ಟು ಕುಕ್ಕರ್ ಕೂಗಿಸ್ಕೋಬೇಕು. ನೋಡಿ, 2 ಸೀಟಿ ಆದಮೇಲೆ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಇರಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ಮ್ಯಾಶ್ ಮಾಡ್ಕೊಳ್ಳೋ ಥರ. ಆನಂತರ ಇವಾಗ ತಡ್ಕಾಗೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 2 ಚಮಚ ಮಸಾಲ ಖಾರ, ನಾನು ಹೇಳ್ದಂಗೆ ಇದು ಮನೆಯಲ್ಲೇ ಮಾಡಿರೋದು ಸ್ಪೆಷಲ್ ಖಾರ. ಇದ್ರ ಜೊತೆಗೆ 1 ಚಮಚ ಜೀರಿಗೆ ಮತ್ತು ಈ ಬೆಳ್ಳುಳ್ಳಿ ಗಾತ್ರದಷ್ಟು 1 ಬೆಳ್ಳುಳ್ಳಿನ ಚಚ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು, 2 ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಮೊದಲಿಗೆ ಈ ಖಾರನ ಬೇಯಿಸ್ಕೊಂಡಿರುವಂಥ ಬೇಳೆ ಜೊತೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇನ್ನು ತಡ್ಕಾನು ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ 1/4 ಲೀಟ್ರಿನಷ್ಟು ನೀರು ಸೇರಿಸ್ಕೋಬೇಕು, ಬೇಳೆನ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೋಸ್ಕರ. ಇವಾಗ ನಾವು ತಡ್ಕ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಬಿಸಿಯಾಗಿದ್ದ ನಂತರ ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಅದು ಚಟ್ಪಟ್ ಅಂತ ಸಿಡಿಯೋಕ್ಕೆ ಶುರು ಆದಮೇಲೆ ಅದರಲ್ಲಿ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಕೂಡ ಅಷ್ಟೇ ಸಿಡಿಬೇಕು ಸ್ವಲ್ಪ, ಆವಾಗ ಅದು ಜೀರಿಗೆ ಆಗಿದೆ ಅಂತ. ಜೀರಿಗೆ ಆಗಿದ ನಂತರ ನಾವಿವಾಗ ಇದರಲ್ಲಿ ಚಚ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಮತ್ತು ಅದರ ಜೊತೆಗೇ ನಾವಿಲ್ಲಿ ಕರಿಬೇವು ಕೂಡ ಸೇರಿಸ್ಕೋಬೋದು. ಸೊ ಕರಿಬೇವು ಕೂಡ ಚಟ್ಪಟ ಅಂತ ಸಿಡಿಬೇಕು. ಆ ನಂತರ ನಾವಿದರಲ್ಲಿ ಬೇಯಿಸ್ಕೊಂಡಿರುವಂಥ ಬೇಳೆನ ಸೇರಿಸ್ಕೋತಾ ಇದ್ದೀನಿ. ಬೇಳೆ ಅದರಲ್ಲಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋದಕ್ಕೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಅದರ ಜೊತೆಯಲ್ಲಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಆಗಾಗ ಹೀಗೆ ಕೈ ಅಲ್ಲಾಡಿಸ್ತಾ ಇರಿ, ತಳ ಅಂಟದೇ ಇರೋದಕ್ಕೆ. ಅದರ ಜೊತೆಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದಿದ ತಕ್ಷಣ ಈ ಸಾರು ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಈ ಸಾರನ್ನ ಡೆಫಿನೆಟಾಗಿ ಒಂದು ಸಲ ಟ್ರೈ ಮಾಡಿ. ಇದರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾವು ನಾರ್ಮಲಾಗಿ ಮಾಡೋ ಬೇಳೆ ಸಾರಿಗಿಂತ. ಅದು ಈ ಮಸಾಲ ಖಾರದಿಂದ ಅದರ ರುಚಿ ಬೇರೆ ಇರುತ್ತೆ. ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಈ ಮಸಾಲ ಖಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.